ನಮಸ್ಕಾರ ಸ್ನೇಹಿತರೆ. ನಮಗೆ ಗೋವಾ ಅಂದರೆ ಒಂಥರ ಮೋಜು ಮಸ್ತಿ, ಪಾರ್ಟಿ, ಬೀಚು ಆ ಥರ ಫೀಲ್ ಇರುತ್ತೆ. ಆದರೆ ಆ ಊರಲ್ಲಿ ಒಂದು ಧಾರ್ಮಿಕ ಶಕ್ತಿ ಪೀಠ ಇದೆ ಅಂತ ಹೊರಗಿನವ್ರಿಗೆ ಗೊತ್ತಿಲ್ಲ. ಬಟ್ ಗೋವಾದ ಜನರು ತುಂಬ ನಂಬ್ತಾರೆ ಆ ದೇವರಿಗೆ. ಅದು ಯಾವುದು, ಎಲ್ಲಿದೆ ಎಲ್ಲವನ್ನ ಹೇಳ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ನಾನೀಗ ಬಂದಿರೋದು ಗೋವಾ ಮಡ್ಗಾವ್ ಇದೆಯಲ್ಲ, ಅದರಿಂದ ಒಂದು 15-20 ಕಿಲೋಮೀಟ್ರು ದೂರ ಇರುವಂಥ ಶಿರೋಡ ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಯಾಕೆ ಇಷ್ಟೊಂದು ಫೇಮಸ್ ಅಂದರೆ, ಇಲ್ಲಿನ ಗೋವಾದ ಜನರು ಭಾಳ ನಂಬ್ತಾರೆ ಈ ದೇವಸ್ಥಾನಕ್ಕೆ. ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಇಲ್ಲಿ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಆಗುತ್ತೆ. ಆ ಪಲ್ಲಕ್ಕಿ ಉತ್ಸವಕ್ಕೇ ಬರೋರು ಜಾಸ್ತಿ. ಇಲ್ಲಿ ಭಕ್ತರು ಪ್ರತಿ ಅಮಾವಾಸ್ಯೆಗೆ ಬರ್ತಾರೆ ಹೆಚ್ಚಿನವರು. ಮತ್ತು ಕೆಲವರು ತಮ್ಮ ಇಷ್ಟಾರ್ಥ ಸಿದ್ಧಿ ಆದರೆ 5 ಅಮಾವಾಸ್ಯೆಗೆ ಬಂದು ದೇವರ ಸನ್ನಿಧಾನಕ್ಕೆ ಸೇವೆ ಸಲ್ಲಿಸ್ತೀವಿ ಅಂತ ಬೇಡ್ಕೊಳ್ತಾರೆ. ಅದು ವಿಶೇಷ ಆಗಿರುವಂಥದ್ದು. ಇನ್ನು ವರ್ಷದಲ್ಲಿ ಸೋಮವಾರ ಅಮಾವಾಸ್ಯೆ ಬಂದರೆ ಅದು ಭಾಳ ವಿಶೇಷ. ಆವಾಗ ತುಂಬ ಕ್ರೌಡ್ ಇರುತ್ತೆ. ಅದು ದೇವರಿಗೆ ವಿಶೇಷವಾದ ದಿನ ಅಂತೆ, ಹಾಗಾಗಿ ತುಂಬ ಜನ ಸೇರ್ತಾರೆ. ಯಾಕೆ ಇಲ್ಲಿ ಅಮಾವಾಸ್ಯೆ ಭಾಳ ಶ್ರೇಷ್ಠ ಅಂದರೆ, ಇಲ್ಲಿ ನಡೆಯುವಂಥ ಪಲ್ಲಕ್ಕಿ ಉತ್ಸವ ಇದೆಯಲ್ಲ, ಆ ಪಲ್ಲಕ್ಕಿ ಉತ್ಸವದ ದಿನ ಪಲ್ಲಕ್ಕಿಯ ಒಳಗಡೆಯಿಂದ ಭಕ್ತರು ಪಾಸ್ ಆಗ್ಬೋದು. ಎಲ್ಲಿ ಕೂಡ ನಿಮಗೆ ಈ ಥರ ಸಿಗಲ್ಲ, ದೇವರ ಪಲ್ಲಕ್ಕಿಯ ಕೆಳಗಡೆಯಿಂದ ಪಾಸ್ ಆಗಲಿಕ್ಕೆ. ಬಟ್ ಇಲ್ಲಿ ಒಂದು ವಿಶೇಷವಾದಂಥ ಅವಕಾಶ ಸಿಗುತ್ತೆ. ಹಾಗೆ ಭಕ್ತರು ಕೂಡ ಅದಕ್ಕೇ ಜಾಸ್ತಿಯಾಗಿ ಬರೋದು. ಪ್ರತಿ ಅಮಾವಾಸ್ಯೆಗೂ ಕೆಲವರು ಮಿಸ್ ಮಾಡದೆ ಬರ್ತಾರೆ. ಇನ್ನು ಕೆಲವರು ಒಂದು 5 ಅಮಾವಾಸ್ಯೆಗೆ ಬಂದು ಆ ಉತ್ಸವದಲ್ಲಿ ಭಾಗಿಯಾಗ್ತಾರೆ. ಹೀಗೆ ಭಾಗಿಯಾದವರಿಗೆಲ್ಲ ಅವರವರ ಇಷ್ಟಾರ್ಥ ಸಿದ್ಧಿ ಆಗಿದೆ ಅಂತೆ. ಸೊ ಗೋವಾದಲ್ಲಿರೋರು ಹಾಗೆ ಕರ್ನಾಟಕ, ಮಹಾರಾಷ್ಟ್ರ ಆ ಕಡೆಯಿಂದ ಕೂಡ ಬರ್ತಾರೆ ಇಲ್ಲಿಗೆ. ಈ ದೇವಸ್ಥಾನ ಕದಂಬರ ಕಾಲದಲ್ಲಿ ಸ್ಥಾಪನೆ ಆಗಿದ್ದಂತೆ. ಪೋರ್ಚುಗೀಸರ ಕಾಲದಲ್ಲಿ ಇದೆಲ್ಲ ಪೋರ್ಚುಗೀಸರ ಕಾಲಕ್ಕಿಂತ ಮೊದಲಿಂದನೂ ಇದ್ದಂಥ ದೇವಸ್ಥಾನ ಇದೆಲ್ಲ. ಅದರ ನಂತರ ಬಹುಮನಿ ಸುಲ್ತಾನರು ಕೆಲವೊಂದು ಸಲ ಗೋವಾದಲ್ಲಿರೋ ಹಲವಾರು ದೇವಸ್ಥಾನಗಳನ್ನೆಲ್ಲ ನಾಶ ಮಾಡ್ತಾರೆ. ಅದರ ನಂತರ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯ ಇರುವಾಗ ಪುನಃ ಆ ದೇವಸ್ಥಾನಕ್ಕೆಲ್ಲ ಪ್ರತಿಷ್ಠೆ ಎಲ್ಲ ಮಾಡಿ ರೀಬಿಲ್ಟ್ ಮಾಡ್ತಾರೆ. ಅದರ ನಂತರ ಪೋರ್ಚುಗೀಸರು ಬಂದಾಗ ಹಲವಾರು ದೇವಸ್ಥಾನಗಳೆಲ್ಲ ನಾಶ ಆಗುತ್ತೆ. ಆ ಟೈಮಲ್ಲೂ ಕೂಡ ಈ ದೇವಸ್ಥಾನಕ್ಕೆ ಸ್ವಲ್ಪ ಧಕ್ಕೆ ಎಲ್ಲ ಆಯಿತು. ಬೇರೆ ಕಡೆ ಇರುವಂತಹ ದೇವಸ್ಥಾನವನ್ನು ಇಲ್ಲಿಗೆ ಶಿಫ್ಟ್ ಮಾಡಿದರು. ಏನು ಈ ದೇವಸ್ಥಾನದ ಪ್ರದಕ್ಷಿಣ ಪಥ ಇದೆ, ಅದರಲ್ಲಿ ಅತಿ ಹೆಚ್ಚು ಪ್ರದಕ್ಷಿಣೆ ಹಾಕಿದ್ರು ಕೂಡ ಅದರದ್ದು ಎಫೆಕ್ಟ್ ಜಾಸ್ತಿ ಅಂತೆ. ಸೊ ಬಂದವರೆಲ್ಲ ಜಾಸ್ತಿ ಪ್ರದಕ್ಷಿಣೆ ಕೂಡ ಹಾಕ್ತಾರೆ ಇಲ್ಲಿ. ಗೋವಾದ ಮೋಜು ಮಸ್ತಿಯ ನಡುವೆ ಇಲ್ಲೊಂದು ಧಾರ್ಮಿಕ ಕ್ಷೇತ್ರವನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಆ್ಯಸ್ ಯೂಶುವಲ್ ವಿಡಿಯೋ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ನೋಡ್ತಾ ಇದ್ದೀರಾ, ನನ್ನ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.